ಬಾಂಧವರಿಗೂ ಎಲ್ಲರಿಗೂ ಶರಣೆಂದು ಇವತ್ತು ನಾವು ಪ್ರೆಸ್ ಮೀಟ್ ತಮ್ಮನ್ನೆಲ್ಲ ಇವತ್ತು ಕರೆದಂಥ ಉದ್ದೇಶ ಏನಪ್ಪ ಅಂತಂದ್ರೆ ತಾವೆಲ್ಲ ನೋಡಿರ್ಬೋದು ಸರ. ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅಂದರೆ, ಮೊದಲನೇದಾಗಿ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ರೈತರ ಬೆಳೆದಂಥ ಬೆಳೆಗೆ ಯೋಗ್ಯವಾದ ದರವನ್ನು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೂ ನಮಗೆ ಮುಟ್ತಾ ಇಲ್ಲ. ಅಂಥದ್ರಲ್ಲಿ ಇವತ್ತು ಯುದ್ಧದ ಒಂದು ನೆಪ ಹೇಳ್ಕೊಂಡು ಇವತ್ತು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವಕ್ಕರ ಬೆಲೆಯನ್ನು ಹೆಚ್ಚು ಮಾಡುವಂಥದ್ದಾಗಿರ್ಬೋದು, ಮತ್ತು ಗೊಬ್ಬರಗಳ ರೇಟನ್ನು ಹೆಚ್ಚು ಮಾಡಿರುವಂಥದ್ದಾಗಿರ್ಬೋದು, ಇವು ಅನೇಕ ತೊಂದರೆಗಳು. ಯಾಕಂತಂದ್ರೆ ಮೊದಲನೇದಾಗಿ ತಾವು ನೋಡಿರ್ಬೋದು, ಇವು ರೈತೈಕೆಯನ್ನು ಇವತ್ತು ಬಿಡುವಂಥ ಪರಿಸ್ಥಿತಿ ಇವತ್ತು ನಮ್ಮ ರೈತರ ಭಾಳ ಬಂದಿದೆ. ಯಾಕಂದ್ರೆ ಸಾಕಷ್ಟು ಇವೆಲ್ಲ ತುಟ್ಟಿ ಆಗ್ತಾ ಇದ್ದಾವೆ. ರೈತರು ಬೆಳೆದಂಥ ಬೆಳೆಗೆ ಯಾವುದೇ ಥರದಂಥ ಯೋಗ್ಯವಾದ ಈಗ ಸುಮಾರು ತಾವು ನೋಡಿರ್ಬೋದು, 2009ರಲ್ಲಿ ನಾವು 2,000 ರೂಪಾಯಿ ಜೋಳವನ್ನು ಮಾರ್ತಿದ್ದೀವಿ. 2026ರಲ್ಲೂ ಕೂಡ 2,500 ರೂಪಾಯಿ ಮಾರ್ತಾ ಇದ್ದೇವೆ. ಇದರ ಅರ್ಥ ತಾವು ತಿಳ್ಕೊಬೋದು, ಇಷ್ಟೆಲ್ಲ ಬೆಲೆ ಇಲ್ಲ. ಎಲ್ಲ ತಾವು ನೋಡಿರ್ಬೋದು, ಡೀಸೆಲ್, ಪೆಟ್ರೋಲ್ ಎಲ್ಲವನ್ನು ಇವತ್ತು ರೇಟ್ ಹೆಚ್ಚು ಮಾಡಿದ್ದಾರೆ, ಗೊಬ್ಬರ ರೇಟ್ ಹೆಚ್ಚು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ FID ಮುಖಾಂತರ ಇವತ್ತು ಗೊಬ್ಬರವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದೆ. ನಮ್ಮ ರೈತರ ಒತ್ತಾಯ ಏನಿದೆಯಪ್ಪ ಅಂತಂದ್ರೆ, FIDಯನ್ನು ಹೊರತುಪಡಿಸಿ ನಮಗೆ ಗೊಬ್ಬರವನ್ನು ವಿತರಣೆ ಮಾಡಬೇಕು. ಅದರ ಜೊತೆಗೆ ಇವತ್ತು ಒಂದು ಚೀಲ ವೀರ್ಯ ಗೊಬ್ಬರ ತಗೊಳಕ್ಕೆ ಹೋದರೆ ಅದರ ಜೊತೆಗೆ ಲಿಂಕನ್ನು ಕೊಡ್ತಾ ಇದ್ದಾರೆ. 300 ರೂಪಾಯಿ ನಾವು ಗೊಬ್ಬರ ತಗೋಬೇಕಂತಂದ್ರೆ ಅದಕ್ಕೆ 700 ರೂಪಾಯಿ ಲಿಂಕ್ ಕೊಡಾಕತ್ತಾರ. ಈ ಅನೇಕ ತೊಂದರೆಗಳಿಂದ ಇವತ್ತು ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ರೈತೈಕಿ ಮಾಡೋದು ಭಾಳ ಸಂಕಷ್ಟದಲ್ಲಿ ಇವತ್ತು ರೈತರು ಸಮಸ್ಯೆಯನ್ನು ಎದುರಿಸಾಕತ್ತಾರೆ. ದಯಮಾಡಿ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಮ್ಮಲ್ಲಿ ನಮ್ಮ ಏನಪ್ಪ ಅಂತಂದ್ರೆ, ತಾವು ಮೊದಲನೇದಾಗಿ ಈ ಲಿಂಕನ್ನು ಹೊರತುಪಡಿಸಿ ಗೊಬ್ಬರ ಯಾವ್ದು ಅವ್ರಿಗೆ ರೈತರಿಗೆ ಅವಶ್ಯಕತೆ ಇದೆ ಅದನ್ನು ಮಾತ್ರ ಕೊಡಬೇಕು. ಅದರ ಹೊರತುಪಡಿಸಿ ಯಾವುದನ್ನು ಕೂಡ ತಾವು ಲಿಂಕನ್ನು ಕೊಡಬಾರ್ದು ಅಂತೇಳಿ ನಮ್ಮ ಒತ್ತಾಯ ಇದೆ. ಅದರ ಜೊತೆಗೆ ಸಾಕಷ್ಟು ಇವತ್ತು ರಾಜ್ಯ ಸರ್ಕಾರ ಹಿಂದೇನ ತಮ್ಮ ಪ್ರಣಾಳಿಕೆಯಲ್ಲಿ ಭೂ ಸ್ವಾಧೀನ ತಿದ್ದುಪಡಿ ಆಗಿರ್ಬೋದು, ಅದರ APMC ತಿದ್ದುಪಡಿ ಕಾಯ್ದೆ ಆಗಿರ್ಬೋದು, ಅವನ್ನೆಲ್ಲ ಹಿಂಪಡಿಬೇಕಂತೇಳಿ ಅದನ್ನು ಕೂಡ ಒತ್ತಾಯ ಇತ್ತು. ಅದನ್ನು ಕೂಡ ಮಾಡಿಲ್ಲ. ಅದರ ಜೊತೆಗೆ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಏನಾಗಿದೆಪ್ಪ ಅಂತಂದರೆ, ಹಳಿ ಉತ್ತಾರ ಮೇಲೆ ಈಗೇನು ಗ್ರಾಮ ಪಂಚಾಯತಿ ಕೈಬರ ಉತ್ತಾರಗಳ ಮೇಲೆ ಈ ಸ್ವತ್ತನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮದು ಒಂದು ಒತ್ತಾಯ ಇದೆ. ಅದರ ಜೊತೆಯಾಗಿ ಏನು ಇವತ್ತು ಉತ್ತಾರಗಳು 7/12 ಅಂತೇಳಿ ಸುಮಾರು ಒಟ್ಟು ಕೂಡಿಸಿದ್ದಾರೆ ಉತ್ತಾರಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್. ರೈತರಿಗೆ ಒಂದು ಉತ್ತಾರ ತಗೊಳಕ್ಕೆ ಹೋದರೆ 10-15 ಉತ್ತಾರ ಬರುವಂಥ ಸ್ಥಿತಿ ಇದೆ. ಅದನ್ನು ಕಡಿಮೆ ಮಾಡಿ ಏನು ಮೊದಲ ಸ್ಥಿತಿಯಲ್ಲಿತ್ತು ಒಂದು ಉತ್ತಾರ ಇಂಡಿವಿಜುವಲ್ ಯಾವ ಥರ ಬರ್ತಿತ್ತು ಆ ಥರ ಮಾಡ್ಬೇಕಂತೇಳಿ ಕೂಡ ನಮ್ಮದು ಒಂದು ಒತ್ತಾಯ ಇದೆ. ಅದೇ ರೀತಿಯಾಗಿ ಯಾಕಂದ್ರೆ ಇವತ್ತು ರೈತರ ಭಾಳ ಸಂಕಷ್ಟದಲ್ಲಿದ್ದಾರೆ. ತಾವೆಲ್ಲ ಅದನ್ನು ಎಚ್ಚೆತ್ತುಕೊಂಡು ಈ ಗೊಬ್ಬರ ಏನು ಕಳ್ಳ ಸಂತೆಯಲ್ಲಿ ಗೊಬ್ಬರವನ್ನು ಮಾರಾಟ ಮಾಡತ್ತದ ಅದನ್ನು ಕೂಡ ಹತೋಟಿಯಲ್ಲಿ ಮಾಡಬೇಕು. ಅದರ ಜೊತೆಯಾಗಿ ಇವತ್ತು ರೈತರ ಬೆಳೆದಂಥ ಬೆಳೆಗೆ ಯೋಗ್ಯವಾದಂಥ ದರವನ್ನು ಸ್ವಾಮಿನಾಥನ್ ಆಯೋಗವನ್ನು ಜಾರಿ ಮಾಡ್ಬೇಕಂತೇಳಿ ಕೂಡ ನಮ್ಮದು ಒತ್ತಾಯ ಇದೆ. ಇಲ್ಲದೇ ಇದ್ದರೆ ಇವ್ಯಾವುದು ತಾವು ಏನು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೇವೆ. ಮಾಧ್ಯಮ ಮಿತ್ರರಿಗೂ ಹಾಗೂ ಇವತ್ತು ಈ ಪ್ರೆಸ್ ಮೀಟಿಂಗ್ ಬಂದಿರುವಂಥ ಎಲ್ಲ ರೈತ ಮುಖಂಡರಿಗೂ ನಮಸ್ಕಾರಗಳು. ಇವತ್ತು ಈಗಾಗಲೇ ನಮ್ಮ ಸ್ನೇಹಿತರು ಮಹಾಂತೇಶ್ ಅವರು ಹೇಳಿದ ಪ್ರಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರ ಹೆಚ್ಚಾಗೋದ್ರಿಂದ ನಮ್ಮ ಕೃಷಿ ಉಳುಮೆ ಮಾಡುವಂಥ ಖರ್ಚು ಕೂಡ ಹೆಚ್ಚಾಗಿದೆ. ಗೊಬ್ಬರಗಳು ರೇಟ್ ಹೆಚ್ಚಾಗಿದ್ದಾವೆ ಮತ್ತು ಗೊಬ್ಬರಗಳು ನಮಗೆ ಬೇಕಾದಂಥ ಗೊಬ್ಬರಗಳು ಕೊಡ್ತಾ ಇಲ್ಲ. ಅಂಗಡಿಯವ್ರು ಯಾವ್ದು ಕೊಡ್ತಾರೋ ಅದನ್ನು ತೊಗೊಂಡು ಹೋಗ್ಬೇಕಾಗೈತಿ. ಯಾಕಂದ್ರೆ ರೈತಗೆ ಅವ್ನು ಬೆಳೆದಂಥ ಹೊಲದೊಳಗೆ ಯಾವ ಗೊಬ್ಬರ ಹಾಕಿರಿ ಯಾವ ಬೆಳೆ ಬರ್ತೈತೆ ಅನ್ನೋದು ಅವ್ನು ಗೊತ್ತಿರ್ತೈತಿ. ಖರೆ ಇವರು ಏನು ಮಾಡತ್ತಾರೋ ಅವ್ರ ಹತ್ತಕ್ಕೆ ಯಾವ ಗೊಬ್ಬರ ಇರ್ತೈತಿ, ಎದ್ರಾಗ ಹೆಚ್ಚು ಮಾರ್ಜಿನ್ ಇರ್ತೈತಿ ಅಂಥ ಗೊಬ್ಬರ ತೊಗೋಬೇಕು ಅಂತೇಳಿ ಇವರು ಒತ್ತಾಯ ಮಾಡ್ತಾರೋ. ಅದನ್ನು ಈಗಾಗಲೇ ನಾವು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಕೊಟ್ಟಿದ್ದೇವೆ. ಇವತ್ತು ಕೂಡ ನಾವು ಅವರಿಗೆ ಭೇಟಿಯಾಗಿ ಹೇಳ್ತೇವೆ. ಇದ್ರ ಜೊತೆಗೆ ರೆವಿನ್ಯೂ ಇಲಾಖೆಯವರು ಕಂದಾಯ ಇಲಾಖೆಯಿಂದ ಎಲ್ಲ 7/12 ಉತ್ತಾರಗಳನ್ನು
ಒಂದು ಸರ್ವೆ ನಂಬರ್ಗಳನ್ನು ಎಲ್ಲನೂ ಒಕ್ಕೂಡಿಸ್ಬಿಟ್ಟಿದ್ದಾರೆ. ಎಲ್ಲ ಒಂದು ಗುಡಿಸಿದ್ರಿಂದ ಒಂದು ಉತ್ತಾರ ತೆಗಿಬೇಕಾದ್ರೆ ಅವ್ನು ಇಡೀ ಸರ್ವೆ ನಂಬರ್ದ ಎಲ್ಲ ಉತ್ತಾರಕ್ಕೆ ರೊಕ್ಕ ಕೊಡ್ಬೇಕಾಗಿತ್ತು, ಅವ್ನು ದುಡ್ಡು ಕೊಡ್ಬೇಕಾಗಿತ್ತು. ಈಗ 15 ರೂಪಾಯಿಗೆ ಸಿಗುವಂಥ ಉತ್ತಾರ 200-300 ರೂಪಾಯಿ ಕೊಟ್ಟು ತೊಗೋಬೇಕಾಗೈತಿ. ಅದನ್ನು ಒಂದು ಗುಡಿಸಿದ್ದನ್ನು ಅವರೇ ಸರ್ಕಾರದವ್ರನ್ನ ಅದನ್ನು ಬೇರ್ಪಡಿಸ್ಕಾರ ಸಪ್ರೇಟ್ ಮಾಡಿ ಕೊಡಬೇಕು. ಹಾಗೂ ಅದೇ ರೀತಿ ಈ ಸ್ವತ್ತು ಅಂತೇಳಿ ಈಗ ಗ್ರಾಮೀಣ ಪ್ರದೇಶದೊಳಗೆ ಪ್ರತಿಯೊಂದು ಮನೆಗಳಿಗೆ ಕಂಪ್ಯೂಟರ್ ಉತ್ತಾರ ಕೊಡಬೇಕಾದ್ರೆ ನೀವು ಸಬ್ ರಿಜಿಸ್ಟ್ರ್ ಖರೀದಿ ತೊಗೊಂಡು ಬರ್ರಿ ಅಂತಾರೆ. ಯಾಕಂದ್ರೆ ಮೊದಲು ಆಲ್ರೆಡಿ ಬಾಂಡ್ ಮೇಲೆ ನಡೀತಿತ್ತು. ಆ ಪ್ರಕಾರ ಇವರು ಪಂಚಾಯತಿ ಒಳಗೆ ದಾಖಲೆ ಮಾಡಿಕೊಂಡ್ರು, ಪಂಚಾಯತಿ ಕರ ಕಟ್ಟಿಸ್ಕೊಂಡ್ರು, ವಿದ್ಯುತ್ ಕೊಟ್ಟರು, ಆಮೇಲೆ ರಸ್ತಾ ಮಾಡಿದರು. ಈಗ 20-30 ವರ್ಷ ಮನೆ ಕಟ್ಕೊಂಡು ಉಳಿದ ಮೇಲೆ ಈಗ ನೀವು ಅದಕ್ಕೆ ಉತ್ತಾರ ಕೊಡ್ಬೇಕಂದ್ರೆ ಇವರು ನೀವು ಮೂಲ ಮಾಲಕರ ಕಡೆಯಿಂದ ಸಬ್ ರಿಜಿಸ್ಟ್ರ್ ಖರೀದಿ ಮಾಡ್ಕೊಂಬ ಅಂತಾರೋ. ಆ ಮೂಲ ಮಾಲಕರ ತೀರಿ ಹೋಗಿದಾರೋ ಅವ್ರ ಮಕ್ಕಳು ಮೊಮ್ಮಕ್ಕಳ ಕಡೆ ಎಲ್ಲಿ ಹೋಗೋಕ್ಕಾಗ್ತತಿ. ಇದು ಭಾಳ ರೈತರು ಹಳ್ಳಿ ಜನರು ಅನುಭವಿಸ್ತಿರುವಂಥ ಈ ಒಂದು ತೊಂದರೆಯನ್ನು ಕೂಡ ನಿವಾರಿಸೋ ಸಲುವಾಗಿ ನಾವು ಇವತ್ತು DC ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಅವರಿಗೆ ಮನವಿ ಕೊಡ್ತಾಯಿದ್ದೀವಿ. ಇವು ಆದಷ್ಟು ಬೇಗನೆ ಇವೆರಡೂ ಉತ್ತಾರಗಳನ್ನು ಒಟ್ಟುಗೂಡಿಸಿದ್ದು ಹಾಗೂ ಈ ಕಂಪ್ಯೂಟರ್ ಉತ್ತಾರಗಳನ್ನು ಪೂರೈಸೋದು ಒಂದು ವಾರದೊಳಗೆ ಇದನ್ನು ಮಾಡಬೇಕು. ಈಗಾಗಲೇ 15 ದಿವಸ ಹಿಂದೊಮ್ಮೆ ನಾವು ಮನವಿ ಕೊಟ್ಟು ಹೋಗಿದ್ದು, ಅದಕ್ಕೆ ಯಾವುದೇ ಸ್ಪಂದಿಸಿಲ್ಲ. ಇವತ್ತು ನಾವು ಕೊನೆಯ ಒಂದು ಎಚ್ಚರಿಕೆ ಕೊಟ್ಟು ನಾವು ಇನ್ನೊಂದು ವಾರ ಬಿಟ್ಟು ನಾವು ದೊಡ್ಡ ಒಂದು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗೈತಿ. ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕಂತೇಳಿ ಬಸವರಾಜ್ ಮೊಕಾಶಿ, ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು.